ನಮ್ಮ ಆರೋಗ್ಯವೇ ಭಾಗ್ಯ ಅಂತ ಹೇಳುವ ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಒಂದು ಸಂಜೀವಿನಿ ಆಗಿರ್ತದೆ ನಮ್ಮ ಕೈಯಲ್ಲಿ ಸಿಕ್ಕಿರುವಂತದ್ದು. ನನಗೆ ಅಂದ್ರೆ ಕಾಯಿಲೆ ಅಂತ ಹೇಳಿ ಮೇನ್ ಕಾಯಿಲೆಗಳು ಯಾವ್ದು ಇರ್ಲಿಲ್ಲ. ಆದ್ರೂ ನಾನು ಬಿದ್ದು ನನ್ನ ಕಾಲು ಸ್ವಲ್ಪ ಇದಾಗಿ ಒಂದು 7 ತಿಂಗಳು ಮಲಗಿದಲ್ಲಿದ್ದೆ. ಆ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಬಂದು ನನಗೆ ಸುಸ್ತಾಗ್ತಾ ಇತ್ತು. ಮತ್ತೆ ರತ್ನಾವತಿ ಮತ್ತೆ ಇವರು ವಾರ್ಜ ಮೇಡಮ್ ಎಲ್ಲ ಬಂದು ಒಂದು ದಿವಸ ಕ್ಲಾಸ್ ಕೊಟ್ರು. ನಾನಂದ್ರೆ ನಂಗೆ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ ಕಾಲು ನೋವಿಂದ. ಕ್ಲಾಸ್ ಕೊಟ್ಟಾಗುವಾಗ ನನ್ನ ಮನೆಯಲ್ಲಿ ಯಾರು ಇರ್ಲಿಲ್ಲ. ನಾನೆಂತ ಮಾಡಿದೆ, ನಾನು ಬೇಡ ಇವತ್ತು ತೆಗಿಯುವುದಿಲ್ಲ ಹಾಗೆ ಹೇಳಿದೆ. ಮತ್ತೆ 2 ದಿನ ಕಲ್ತು ಕಾಲ್ ಮಾಡುವಾಗ ನಾನು ಹೇಳಿದೆ, ನೋಡುವ ನೀವು ತೆಕೊಂಡು ಬನ್ನಿ ಮತ್ತೆ ಯೂಸ್ ಮಾಡುವ ಅಂತ ಹೇಳಿ. ಹಾಗೆ ನಾನು ಮನೆಯಲ್ಲಿ ನನ್ನ ಮಗನಿಗೆ ಮತ್ತು ಗಂಡನೇ ತಿಳಿಯದೆ ಆಗಿರ್ತದೆ ನಾನು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ನನಗೊಂದು 15 ದಿವಸ ಹಾಸಿಗೆಯಿಂದ ಕಾಲು ಕೆಳಗಾಕಿ ನಡೆಯುವಂತ ಒಂದು ಇದು ಬಂತು. ನನಗಂದ್ರೆ ಒಂದು ಮಿರಾಕಲ್ ಆಯ್ತು ಇದು. ಅಂದ್ರೆ ಅಷ್ಟು ಒಂದು ಸ್ಟೆಪ್ ಇಳಿಲಿಕ್ಕೆ ಕೂಡ ಅವಳು ಇಷ್ಟು ಹುಷಾರಿ ಅದಂತೇಳಿ ಒಂದು ಮಿರಾಕಲ್ ಆಯ್ತು. ಹಾಗೆ ನಾನು ಮತ್ತೆ ನನ್ನ ಆರೋಗ್ಯ ಅಂದ್ರೆ ನನಗೊಂದು ವೈಟ್ ಪ್ಲೇಟ್ಲೆಟ್ ಜಾಸ್ತಿ ಆಗಿ ಕೆಂಪು ರಕ್ತ ಕಣ ಕಡಿಮೆ ಆಗಿ ಬಿಳಿ ರಕ್ತ ಕಣ ಜಾಸ್ತಿ ಆಗುವ ನಮ್ಗೆ ನಿತ್ರಣ ಆಗ್ತಾ ಇಲ್ಲ ಅದು ನನಗೆ ವರ್ಷದಲ್ಲಿ ಏಪ್ರಿಲ್ ಮೇ ಈ ದೊಡ್ಡ ಬಿಸಿಲು ಬೀಳುವ ಸಮಯದಲ್ಲಿ ನನಗೆ ಎಂತ ಆಗುದಂದ್ರೆ ತಲೆ ತಿರುಗಿ ಬೀಳುದು. ಅದೊಂದು 4-5 ವರ್ಷ ಇತ್ತು. ನಾನು ಅದನ್ನು ತಿಂಕೆ ಮಾಡ್ಲಿಲ್ಲ. ನಂಗೆ ಅದಕ್ಕಿಂತ ಒಂದು 2 ವರ್ಷ ಆಯ್ತಾ ಇದೇ ಇಲ್ಲ. ಅದೇ ರೀತಿ ಮತ್ತೆ ನನ್ನ ಇದು ಮೋಷನ್ ವ್ಯವಸ್ಥೆ ಅಂದ್ರೆ ನನಗೆ ಎಂತ ತಿಂದ್ರು ಲೂಸ್ ಮೋಷನ್. ಆ ಲೂಸ್ ಮೋಷನ್ ಕಡಿಮೆ ಆಯ್ತು. ಮತ್ತೆ ನಂಗೆ ಅನ್ನನಾಳದ ಪ್ರಶ್ನೆ ಇತ್ತು ಅಂದ್ರೆ ಎಂತ ಆಹಾರ ನಿಂಗ್ಲಿಕ್ಕೆ ಆಗುದಿಲ್ಲ. ನಂಗೆ ಒಮ್ಮೆ ಬಾಯಿಗೆ ಅನ್ನ ಹಾಕಿದ್ರೆ ಒಂದು ತುತ್ತು ಅನ್ನ ಹಾಕಿದ್ರೆ ಅರ್ಧ ಗ್ಲಾಸ್ ನೀರು ಕುಡಿಲೇಬೇಕು. ಹಾಗೆ ನನಗೆ ನಂಗೆ ಅನ್ನನಾಳದಲ್ಲಿ ಸಿಕ್ಕಿದಂತ ಒಂದು ಇದಾಗುದು ಅದು ಕಡಿಮೆ ಆಯ್ತು ಲೂಸ್ ಮೋಷನ್ ವ್ಯವಸ್ಥೆ ಕಡಿಮೆ ಆಯ್ತು, ಕಾಲ್ ನೋವು ಕಡಿಮೆ ಆಯ್ತು. ಮತ್ತೆ ಇದು ಈ ತಲೆ ತಿರುಗಿ ಬೀಳುವಂತಹ ಮೂರ್ಛೆ ತಪ್ಪುವಂತಹದ್ದು ಕಡಿಮೆ ಆಯ್ತು. ಹಾಗೆ ನನ್ನ ವಿಷಯದಲ್ಲಿ ನಂಗೆ ಅಂದ್ರೆ ಕಾಯಿಲೆ ಅಂದ್ರೆ ಮೇನ್ ಆಗಿ ಶುಗರ್, BP ಶುಗರ್ ಅದೇನು ದೇವರದಿಂದ ಇಷ್ಟವರೆಗಿಲ್ಲ, ಇನ್ನು ಬರುದು ಬೇಡ. ಇದೆಲ್ಲ ಕಡಿಮೆ ಆಗುವ ನನಗೆ ಮಿರಾಕಲ್ ಆಯ್ತು. ಅದೇ ರೀತಿ ನಾನು ಕೊಟ್ಟಂತ ರಿಸಲ್ಟ್ಗಳು ಒಳ್ಳೊಳ್ಳೆ ಅಂದ್ರೆ ಆಪರೇಷನ್ ಮಾಡುವಂತ ಕಾಲನ್ನು ಆಪರೇಷನ್ ಮಾಡದೆ ಅವರೀಗ ಸಾಧಾರಣ ಯೂಸ್ ಮಾಡಿ ನಡೀತಾ ಇದ್ದಾರೆ. ಅಂತ ಹಲವಾರು ಕಾಯಿಲೆಗಳು. ಮತ್ತೊಂದು ಕ್ಯಾನ್ಸರ್ ಪೇಷಂಟ್ಗೆ ಕೊಟ್ಟಿದ್ದೆ. ಅವರಂದ್ರೆ ಕ್ಯಾನ್ಸರ್ ಪೇಷಂಟ್ ನಾವು ಹೋಗುವಾಗ ಒಳಗಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲದವರು, ನಡಿಲಿಕ್ಕೆ ಸಾಧ್ಯ ಇಲ್ಲದವರು ಅವರು ಗುಣಮುಖ ಆಗಿದ್ದಾರೆ. ಹಾಗೆ ಹಲವಾರು ವ್ಯಕ್ತಿಗಳಿಗೆ ನಾವು ಕೊಟ್ಟಲ್ಲಿ ಒಳ್ಳೆ ರಿಸಲ್ಟ್ ಇದು ನಮ್ಮ ಜೀವನಕ್ಕೆ ಒಂದು ಅಂದ್ರೆ ನಾವು ಈಗ ಹಾಸ್ಪಿಟಲ್ ಬೇಡ ಅಂತ ಹೇಳುದಲ್ಲ, ಹಾಸ್ಪಿಟಲ್ ಗೆ ಹೋಗುದಕ್ಕಿಂತ ಎಷ್ಟೋ ಒಳ್ಳೆಯ ಒಂದು ನಮ್ಮ ಜೀವನಕ್ಕೆ ಒಂದು ಭದ್ರತೆ ಕೊಡುವಂತ ಒಂದು ಪ್ರಾಡಕ್ಟ್ ಆಗಿರ್ತದೆ ಇದು.